2006 ತೆಗೆದು ಇನ್ನು ಮುಂದಕ್ಕೆ ಸೆಟ್ ಮಾಡೋದಕ್ಕೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತೇಳಿ ಹೇಳಿದ್ವಿ. ಅದನ್ನು ಉಪಯೋಗಿಸ್ತೇವೆ ಲೇಟೆಸ್ಟ್ ಟೆಕ್ನಾಲಜಿ ಅಂತ ನಾವು ಟೊಪ್ಪಿಗೆ ಕೊಟ್ಟಿದ್ವಿ. ಈಗ ಅವ್ರು ಏನ್ ಮಾಡ್ತಾರೆ, ಅಸೆಸ್ಮೆಂಟ್ ಮಾಡಿದಾಗ ಇನ್ನಿದ್ದನ್ನು ತಗೊಂಡಿದ್ದಾರೆ. ಈಗ ಪ್ರತಿ ವರ್ಷ ಇವರು ಈ ತರ ಮಾಡಿ ಅಲ್ಲಿ ಗವರ್ಮೆಂಟ್ ಕಾಂಟ್ರಾಕ್ಟಿಗೂ ಅಲ್ಲಿ ಕಟ್ಟಿಗೆ ವ್ಯವಸ್ಥೆ ಮಾಡಿ ಈಗ ನಮಗೆ ಮತ್ತೆ ಇಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಈಗ ಒಮ್ಮೆ ರಾಜಧಾನಿ ಮತ್ತೆ ಅಂತದೆ ಕೇಳ್ತಾ ಇರೋದು. ವರ್ಷ ಆಡಿಟ್ ಮಾಡಿದ್ದೀವಿ ನಾವು. ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಹತ್ರ ದುಡ್ಡು ಕೊಟ್ಟು ಆ ಚೀಟಿ ತಗೊಂಡು ಹೋಗ್ಬೇಕು. ಆ ಮೆಟೀರಿಯಲ್ ಡಿಸ್ಪ್ಯಾಚ್ ಪರ್ಮಿಟ್ನ ತಗೊಳಕ್ಕೆ ಕಾಂಟ್ರಾಕ್ಟ್ಗೆ ಯಾವತ್ತು ಬಿಲ್ ಬರುತ್ತೋ ಮುಂಚೆನೆ ನಮಗೆ ಅವ್ರು ಕೆಲಸ ಮಾಡೋದು ಅಂದ್ರೆ ನಮಗೂ ಇನ್ವೆಸ್ಟ್ ಮಾಡಬೇಕು. ಸೊ ಹಂಗಾಗಿ ಸರ್ಕಾರ ನೀವು ಬಿಲ್ ನೀವು ಪಾಸ್ ಆಗಬೇಕಾದ್ರೆ ನೀವು ಬೇಕಾದ್ರೆ ರಾಯಲ್ಟಿ ಡಿಡಕ್ಟ್ ಮಾಡಿಬಿಡಿ ಅಂತ ಸರ್ಕ್ಯುಲರ್ ಕಳಿಸಿ. ಹಾಗಾಗಿ ನಮ್ಮ ಹತ್ರ ಯಾರು ಪರ್ಮಿಟ್ ತಗೊಳ್ಳೇ ಇಲ್ಲ. ಮತ್ತೆ ನಮ್ಮ ಹತ್ರ ಇವತ್ತಿನ ದಿವಸ ನಮ್ಮ ಹತ್ರ ತಗೊಂಡ್ರೆ 122 ರೂಪಾಯಿ ಒಂದು ಟನ್ಗೆ ನಾವು ಗೌರ್ಮೆಂಟ್ಗೆ ಕಟ್ತಾ ಇದ್ದೀವಿ. ಅದೇ ಅವರು PWD ಕಾಂಟ್ರಾಕ್ಟರ್ಸ್ ಆಗಲಿ ಎನಿ ಕಾಂಟ್ರಾಕ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಯಾರೇ ಆಗಲಿ ರಾಯಲ್ಟಿ ಅವರು 80 ರೂಪಾಯಿ ಹಿಡಿತಾರೆ. ಬಿಕಾಸ್ ರಾಯಲ್ಟಿ ಇರೋದು 80 ರೂಪಾಯಿ. ಅದೇ DMF ಅಡಿಷನಲ್ ಆವರೇಜ್ ಪೀರಿಯಾಡಿಕ್ ಪೇಮೆಂಟ್ ಅಂದ್ಬಿಟ್ಟು 122 ರೂಪಾಯಿ ನಮ್ಗಳ ಹತ್ರ ಒಂದು ಟನ್ ಪರ್ಮಿಟ್ ತಗೋತಾರೆ. ಬಟ್ ಗೌರ್ಮೆಂಟ್ ಎನಿ ಕಾಂಟ್ರಾಕ್ಟ್ ಹತ್ರ 80 ರೂಪಾಯಿಗೆ ರಾಯಲ್ಟಿ ದುಡ್ಡು ಹಿಡಿತಾರೆ. ಸೊ ಅದು ಲಾಸ್ಟ್ ಬಿಲ್ ಪಾಸ್ ಆಗ್ಬೇಕಾದ್ರೆ ಹಿಡಿತಾರೆ. ಹಂಗಾಗಿ ಎಲ್ಲರೂ ಅಲ್ಲಿ ಇಳಿಸ್ಕೋತಾರೆ ಹೊರತು ನಮ್ಮ ಹತ್ರ ಮುಂಚೆನೆ ದುಡ್ಡು ಕೊಟ್ಟು ಪರ್ಮಿಟ್ ತಗೊಂಡು ಯಾಕೆ ಹೋಗ್ತಾರೆ? ಹಂಗಾಗಿ ನಮ್ಮ ಹತ್ರ ಪರ್ಮಿಟ್ ತಗೊಂಡಿಲ್ಲ. ನಮ್ಮ ಹತ್ರ ಪರ್ಮಿಟ್ ಅವೈಲೇಬಿಲಿಟಿ ಇದ್ರೂ ಯಾವ ಕಾಂಟ್ರಾಕ್ಟರ್ಸ್ ನಮ್ಮ ಹತ್ರ ತಗೊಂಡಿಲ್ಲ. ಹೆಂಗಿದ್ರು ಆ ಪೇಮೆಂಟ್ ಇಟ್ಕೋತಾರಲ್ಲ ಹಿಡ್ಕೊಳ್ಳಿ ಬಿಡು ಅಂತ ಹಾಗೆ ತಗೊಂಡೋಗೋದು. ದಯವಿಟ್ಟು ಕ್ವಾರಿ ಓನರ್ ಇಂದಾನೆ ಕಲೆಕ್ಟ್ ಮಾಡ್ಕೋಬೇಕು. 8 ಪಾಯಿಂಟ್ ಕಲೆಕ್ಟ್ ಮಾಡ್ಕೊಬೇಡಿ. ಈ ತರದ್ದು ಇದು ಮೊದಲನೇ ಟೈಮ್ OTS ಈಗ ನೋಟಿಸ್ ಬಂದ್ಬಿಟ್ಟು ಇವಾಗ 15-20 ದಿವಸ ಆಯಿತು. ಕೋಟಿ ಗಂಟೆ ಕ್ವಾರಿ ಆ್ಯಂಡ್ ಸ್ಟೋನ್ ರಿಸರ್ಚ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೆಂಗಳೂರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯದ ಎಲ್ಲ ಜನರ ಮೂಲಭೂತ ಅವಶ್ಯಕತೆಗಳಿಗೆ ಮತ್ತು ಸರ್ಕಾರದ ಎಲ್ಲ ಕಾಮಗಾರಿಗಳಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಕಟ್ಟಡಗಲ್ಲಿನ ಉತ್ಪನ್ನಗಳ ಈ ಒಂದು ತಯಾರಿ ಮಾಡುವಂಥ ಗಣಿ, ಕ್ವಾರಿ ಮತ್ತು ಕ್ರೆಷರ್ ಓನರ್ಸ್ಗಳ ಅಸೋಸಿಯೇಷನ್ ನಮ್ಮದಾಗಿದೆ. ವಿಚಾರ ಇಷ್ಟೇ, ನಾವು ಕಳೆದ 40 ವರ್ಷಗಳಿಂದಲೂ ನಮ್ಮ ಈ ಉದ್ಯಮವನ್ನು ಮಾಡಿಕೊಂಡು ಬರ್ತಾಯಿದ್ದೇವೆ. ಆದರೆ ವರ್ಷ ಆಡಿಟ್ ಮಾಡಿ ಕ್ಲಿಯರ್ ಸರ್ಕಾರಕ್ಕೆ ಬರುವಂಥ ರಾಜದಂಡದ ಬಗ್ಗೆ ಯಾರು ಹೆಚ್ಚಿಗೆ ತೆಗೆದಿದ್ರು ಅದಕ್ಕೆ ದಂಡ ಹಾಕಿ ಕ್ಲಿಯರೆನ್ಸ್ ಮಾಡಿಕೊಂಡು ಬರ್ತಾಯಿತ್ತು ಸರ್ಕಾರ. ಆದರೆ ಈಗ ಏಕಾಏಕಿ ಡ್ರೋನ್ ಸರ್ವೆ ನಡೆಸಿ 2006ರಿಂದ ಆಗದ ಏನು RL ಲೆವೆಲ್ ರೆಡ್ಯೂಸ್ ಲೆವೆಲ್ ಇಲ್ಲದಿದ್ದರೂ ಕೂಡ ಏನೋ ಸೆಟಲೈಟ್ ಇಮೇಜ್ ಅಂತ ತಗೊಂಡು ಅದೇನು ಕ್ಲಾರಿಟಿ ಸಿಗೋದಿಲ್ಲ. ಭೂಮಿ ಮೇಲ್ಮೈ ಮತ್ತು ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಆದರೂ ನಮ್ಮ ಟನ್ನೇಜಲ್ಲಿ ಅದು ತುಂಬ ಡಿಫರೆನ್ಸ್ ಬರ್ತದೆ. ಇಂಥ ಅವೈಜ್ಞಾನಿಕವಾಗಿ ಡ್ರೋನ್ ಸರ್ವೆ ಮಾಡಿ ಈಗ ನಮಗೆ ದಂಡ ಹಾಕುವಂಥದ್ದು ಮಾಡ್ತಾಯಿದ್ದಾರೆ. ಈಗ ವರ್ಷ ಆಡಿಟ್ ಮಾಡಿದ್ದು ಕ್ಲಿಯರ್ ಮಾಡ್ತಂತ ಈಗೇನು ಮಾಡ್ತಾಯಿದ್ದು ಒಂದನೇ ಪ್ರಶ್ನೆ ನಮಗೆ. ಎರಡನೇದು, ಸರ್ಕಾರವೇ ನಮ್ಮಿಂದ ರಾಜದಂಡ ಮುಖಾಂತರ ನಾವು ರಾಜದಂಡ ಪಾವತಿಸಿ ಬಳಕೆದಾರರಿಗೆ ಅದನ್ನು ಕೊಡಬೇಕಿತ್ತು. ಆದರೆ ಸರ್ಕಾರವೇ ವರ್ಷ ಸರ್ಕ್ಯುಲರ್ ಕಳಿಸಿ ಅಲ್ಲಿ ಏನು ಸರ್ಕಾರಿ ಗುತ್ತಿಗೆದಾರರಲ್ಲಿ ಕಾಮಗಾರಿ ಮಾಡ್ತಾರೆ ಅದು 80% ಮೆಟೀರಿಯಲ್ ಅದಕ್ಕೆ ಹೋಗುದು ಸರ್ಕಾರಿ ಕಾಮಗಾರಿಗಳಿಗೆ. ಇಂಥ ರಾಯಲ್ಟಿಯನ್ನು ಅಲ್ಲೇ ಕಟ್ಟಲಿಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಅಲ್ಲಿ ದುಡ್ಡು ಬಂದಿರುವಾಗ ಸರ್ಕಾರಕ್ಕೆ ಬರುವಂಥ ರಾಜಧಾನಿ ಅಲ್ಲಿಂದ ಬಂದಿರುವಾಗ ಇವರು ವ್ಯವಸ್ಥೆ ಮಾಡಿರುವಾಗ ಈಗ ಮತ್ತೆ ಸರ್ವೆ ಮಾಡಿ ನಾವು ಮತ್ತೆ ದುಡ್ಡು ಕಟ್ಟಬೇಕು ಅಂತ ನಮಗೆ ದಂಡ ಆಗ್ತಾ ಇರೋದು ಇದು ಅನ್ಯಾಯವಾಗಿರುವಂಥ ವಿಚಾರ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮ ಉದ್ಯಮದ ಬಗ್ಗೆ ತಿಳುವಳಿಕೆ ಇದ್ದವರು ಅಂತೇಳಿ ನಾವು ಭಾವಿಸಿದ್ದೇವೆ. ಅವರು ನಮ್ಮನ್ನು ಕರೆದು ಒಂದು ಮೀಟಿಂಗ್ ಮಾಡುವುದಕ್ಕೆ ಇಲಾಖೆಗೆ ಸೂಚಿಸಬೇಕು. ಏನಿಲ್ಲಿ ತೊಂದರೆಗಳಾಗಿದೆ, ಏನು ನ್ಯೂನತೆಗಳಾಗಿದೆ ಇದನ್ನು ಸರಿಪಡಿಸುವುದಕ್ಕೆ ಅವರು ಶೀಘ್ರವಾಗಿ ಕ್ರಮ ವಹಿಸಬೇಕು. ನಮಗೀಗೇನು ದಂಡ ಹಾಕಿದ್ರಿ ಅದರ ಮುಖಾಂತರ ಮುಂದಿನ ಏನು ಕ್ರಮವನ್ನು ತಗೊಳ್ಬಾರ್ದು. ಈ ಎಲ್ಲ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡದೆ ಯಾವುದೇ ನಮ್ಮ ಮೇಲೆ ಕ್ರಮ ತಗೊಳ್ಬಾರ್ದು ಅಂತೇಳಿ ನಮ್ಮ ಬೇಡಿಕೆ. ಆದರೆ ನಾವು ಈ ಬಗ್ಗೆ ಹೈಕೋರ್ಟ್ಗೆ PIL ಕೂಡ ಹಾಕಿದ್ವಿ, ರಾಯಲ್ಟಿ ಪೇಮೆಂಟ್ ಸಿಸ್ಟಮ್ ಸರಿ ಇಲ್ಲ ಮಾಡಿ ಅಂತ. ನಮ್ಮ ಉದ್ದೇಶ ಸರ್ಕಾರಕ್ಕೂ ತೆರಿಗೆ ಸೋರಿಕೆ ಆಗಬಾರ್ದು, ನಮ್ಮ ಇಂಡಸ್ಟ್ರಿಯು ಕಾನೂನುಬದ್ಧವಾಗಿ ನಡಿಬೇಕು ಅಂತ. ಈ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು. ಒಂದು ಕಾಲಮಿತಿಯೊಳಗೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ಸರ್ಕಾರದ ಒಂದು ರಾಜಧಾನಿ ಪಾವತಿ ವ್ಯವಸ್ಥೆಯನ್ನು ಸಿಸ್ಟಮೆಟಿಕ್ ಆಗಿ ಮಾಡಿ ಇನ್ನು ಮುಂದಕ್ಕೆ ಅದು ಡ್ರೋನ್ ಸರ್ವೆ ಏನು ಬೇಕಾದರೂ ಮಾಡಲಿ, ನಮಗೆ ಅದಕ್ಕೆ ಅಭ್ಯಂತರ ಇಲ್ಲ. ಲೇಟೆಸ್ಟ್ ಟೆಕ್ನಾಲಜಿ ಸರ್ಕಾರ ಸೋರಿಕೆ ಆದಾಗ ತಗೊಳ್ಬೇಕು. ಆದರೆ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ರಾಜಧಾನಿ ಪಾವತಿ ವ್ಯವಸ್ಥೆ ಸೋರಿಕೆ ಆದರೆ ಮತ್ತೆ ದಂಡ ಹಾಕೋದು. ಇದು ರಾಜಧಾನಿ ಪಾವತಿ ವ್ಯವಸ್ಥೆನೇ ಸರಿ ಮಾಡಲಿಲ್ಲ, ಅದಕ್ಕೆ ನಾವು PIL ಹೋಗಿದ್ದೀವಿ ಹೈಕೋರ್ಟಲ್ಲಿ.
ಈ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಪೆಟಿಷನ್ ವತಿಯಿಂದ ಕೊಡ್ತೇವೆ. ಆದ್ದರಿಂದ ಮಾಡುವ ಅಂತ ಹೇಳಿದರು, ಮೊನ್ನೆ ಆಶ್ವಾಸನೆ ಕೊಟ್ಟಿದ್ದರು. ಬಟ್ ಈಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಾನ್ಯ ಮುಖ್ಯಮಂತ್ರಿಯವರ ಕೈಯಲ್ಲಿ ಉಂಟು, ಈಗ ವಿಸ್ತರಣೆ ಆಗೋ ತನಕ ಮತ್ತೆ ಬೇರೆ ಕೊಡ್ತಾರೆ ಏನು ಗೊತ್ತಿಲ್ಲ. ಆದ್ದರಿಂದ ಸರ್ಕಾರ ಇದಕ್ಕೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ವಿಜ್ಞಾಪನೆ ಮಾಡ್ತೇವೆ.